ಎರಡೇ. ಸೊ ಈ ರೀತಿ ಆದ್ರೆ ಯಾಕಂದ್ರೆ MOU ಮಾಡ್ಕೋತಾರೆ, ಅಲ್ಲಿ ಕಂಪ್ನಿಗಳ ಸ್ಟಾರ್ಟ್ ಆಗೋದಿಲ್ಲ ಅಂದ್ರೆ ಯಾವ್ದು ಕಾಪಿ ಕೊಡಪ್ಪನಪ್ಪ ಏತಮ್ಮ ಹುಬ್ಳಿದ ಆರ್ಡರ್ ಕಾಪಿ ತಮಗೆ ತಲುಪಿಸ್ತೀವಿ ಸರ್. ಕೊಡೋದು ಸರ್. ಎರಡನೇ ಪ್ರಶ್ನೆ ನಂದು ಸರ್, ನಮಗೆ ಟೈಮ್ ಕಡಿಮೆ ಕೊಡಕತ್ತಾರೆ. ಎರಡನೇ ಪ್ರಶ್ನೆ ನೇರವಾಗಿ ಕೇಳ್ತೇನೆ. ಈ ಒಡಂಬಡಿಕೆ ಮಾಡಿಕೊಂಡು ಎಲ್ಲ ಆಗ್ತದಲ್ಲ ಸರ್, ಈಗ ಸ್ಟಾರ್ಟನ್ನು ಮಾಡ್ತಾರ, ಸ್ಟಾರ್ಟ್ ಮಾಡಿ ಒಡಂಬಡಿಕೆಗಳು ಇತರೆ ಕಂಡೀಷನ್ಸ್ ಇರ್ತಾವ. 10 ವರ್ಷ ಆದರೂ ಕೂಡ ಕಂಡೀಷನ್ ಫುಲ್ಫಿಲ್ ಮಾಡಂಗಿಲ್ಲ. ನಾ ಸದನದೊಳಗೆ ಇಲ್ಲೇ ಬೆಂಗಳೂರು ನಡೆದಂಥ ಸದನದೊಳಗೆ ಹುಬ್ಳಿ ಒಳಗೆ ಇನ್ಫೋಸಿಸ್ ಕಂಪನಿ ಸ್ಟಾರ್ಟ್ ಆಗ್ಯದ. 32-40 ಎಕರೆ ಭೂಮಿ ಕೊಟ್ಟಿವಿ, ವಸ್ತು ಯುಟಿಲೈಸ್ ಮಾಡಿಲ್ಲ. ಅವಾಗ ಅವ್ರು 300-400 ಇಂಜಿನಿಯರಿಂಗ್ ನೌಕರಿ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರು. ಕೊಟ್ಟಿದ್ದಷ್ಟು 100 ಆಗಲಿಲ್ಲ. ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿರಿ? ಎಕ್ಸ್ಟ್ರಾ ಭೂಮಿ ಕೊಟ್ಟಿದ್ದು ವಾಪಸ್ ತಗೋತೀರಾ, ಏನ್ ಮಾಡ್ತೀರಾ ಅಂತ ಕೇಳಿದ್ದೆ. ಸಂಕನೂರ ಸರ್ ಹೋದ್ ಸರಿ ಅವ್ರು ಒಪ್ಕೊಂಡಿದ್ರು. ಅದೇ ಸರ್ ಏನ್ ಕ್ರಮ ಕೈಗೊಂಡಿರಿ? ನನ್ನ 2 ಪ್ರಶ್ನೆ ಅದ ಸರ್, ಯಾಕೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಕೊಡ್ತಾ ಇಲ್ಲ ಸಭಾಪತಿಗಳು. 2 ಕರ ಉತ್ತರ ಕೊಡಿ ಸರ್. ಎಲ್ಲರೂ ಕೊಡಬೇಕಲ್ಲ ಸನ್ಮಾನ್ಯ ಸಭಾಪತಿಗಳೇ, ಅವರು ಸದಸ್ಯರು ಕೇಳಿದಂಥ ಹಿಂದೆ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಸಮಾವೇಶದ ಮೇಲೆ ನಾವು 2022 ಹಿಂದೆ, ಅವರು 2020 ಅದು ಇಟ್ ಈಸ್ ನಾಟ್ ಅ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ಇಟ್ ವಾಸ್ ರಿಸ್ಟ್ರಿಕ್ಟೆಡ್ ಟು ಆಲ್ಮೋಸ್ಟ್ ಲೈಕ್ ಅ ಲೋಕಲ್ ಇನ್ವೆಸ್ಟರ್ಸ್ ಮೀಟ್. ಜಗದೀಶ್ ಶೆಟ್ಟರ್ ಅವರು ಮಿನಿಸ್ಟರ್ ಆಗಿದ್ದಾಗ ಅದನ್ನು ಮಾಡಿರುವಂಥದ್ದು, ಅದನ್ನು ಕೂಡ ನಮ್ಮ ಮಾಹಿತಿಯನ್ನು ತರಿಸ್ಕೊಟ್ಟಿದ್ದೀನಿ. ಆದರೆ ಈಗ ತಾವು ಕೇಳಿದ್ದಕ್ಕೆ ಹಿಂದೆ ನಡೆದ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಸಮಾವೇಶದಲ್ಲಿ ಉದ್ಯಮ ಪಾರಮಸಾಕ, ಅಲ್ಲಿನೂ ಕೂಡ ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಈ ಸಲ ಅದು ನಾನು ಹೇಳಬೇಕಾ? ಹೇಳಿಲ್ಲ. ಈ ಸಲ ಸನ್ಮಾನ್ಯ ಸಭಾಪತಿಗಳೇ, ಮೊನ್ನೆ ನಡೆದಂಥ 2025 ಏನು ಇನ್ವೆಸ್ಟ್ ಕರ್ನಾಟಕ ಇತ್ತು, ಅದರಲ್ಲಿ MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂಥದ್ದು 98, ಅದರಲ್ಲಿ 6,23,970 ಕೋಟಿ ರೂಪಾಯಿ ಇದು ಮಾಡಿದ. ಅಲ್ಲದೆ 4 ಲಕ್ಷ 2 ಪಾರ್ಟ್ ಬರ್ತಾವಲ್ಲಿ, 4,03,053 ಕೋಟಿ ಬಂಡವಾಳ ಹೂಡಿಕೆ ಮಾಡಲು 100 ಕಂಪನಿಗಳು ಸಂಬಂಧಿತ ಸಮಿತಿಯಿಂದ ಅನುಮೋದನೆ ಕೂಡ ಪಡೆದುಕೊಂಡಿರ್ತಾರೆ. ಅದನ್ನು ನಿಮಗೆ ಕೊಟ್ಟಿದ್ದೀನಿ. ಹೀಗಾಗಿ ಅದು ಟೋಟಲ್ ಇಟ್ ವಿಲ್ ಕಮ್ ಟು 10 lakh plus 25,000 27,000 ಬರ್ತದೆ. ತಾವು ಕೇಳ್ತಾ ಇರೋದು ಹಿಂದೆ 22ದಲ್ಲಿ ಉದಾಹರಣೆ ಕೊಡ್ತೀನಿ. ಅವಾಗ ನಿಮ್ಮ ಸರ್ಕಾರ ಇತ್ತು. ನಾನು ಅದರ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ. ರಾಜಕೀಯ ಬೇಡ ಸರ್. ಅಲ್ಲ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ದೀನಿ. ಯಾಕೆ ಮಾತಾಡ್ತಾ ಸ್ವಲ್ಪ ಕೇಳಿ. ಹಿಂದೆ ನಡೆದಂತ ಅಲ್ಲಿನೂ ಕೂಡ ನೋ ಅಂಥವು ಯಾವುದಿಲ್ಲ. ಇದು ಇನ್ವೆಸ್ಟರ್ಸ್ ಬಂದಾಗ ನಾವು ತರೋದಿಲ್ಲ ಅದನ್ನ. ಸನ್ಮಾನ್ಯ ಸಭಾಪತಿಗಳೇ, ಇನ್ವೆಸ್ಟ್ ಕರ್ನಾಟಕ 22 ಏನಾಯಿತು, ಅದರಲ್ಲಿ 57 ಕಂಪನಿಗಳು 5,41,369 ಕೋಟಿ ರೂಪಾಯಿ ಇವತ್ತು MOU ಮಾಡಿಕೊಂಡ್ರು. 2 ಪಾರ್ಟ್ಸ್ ಅಂತ ಹೇಳಿದಲ್ಲ MOU. ಅದರಲ್ಲಿ ಆ ಕಂಪನಿಗಳಲ್ಲಿ 20 ಕಂಪನಿಗಳಿಗೆ 12 ನೀಡಿದ ಪ್ರಸ್ತಾವನೆಗಳು ಒಟ್ಟು 2,01,167 ಕೋಟಿ ರೂಪಾಯಿ ಇವತ್ತು ಅನುಷ್ಠಾನಗೊಂಡ. ಅಂದರೆ ಔಟ್ ಆಫ್ MOUದಲ್ಲಿ 5,41,000ರಲ್ಲಿ 2,01,000 ಮುಂದುವರೆದು ಏನು ಈಗ ಪ್ರಾಜೆಕ್ಟ್ಸ್ ಅಪ್ರೂವಲ್ ಕೊಟ್ಟಿರುವಂಥದ್ದು. ಮುಂದೆ ಓದಲಿಲ್ಲ, ಎರಡಷ್ಟು ಅನುಷ್ಠಾನಗೊಂಡ ಅಂತ ಬರ್ದೇರಿ. ಒಂದು ನಿಮಿಷ. ಔಟ್ ಆಫ್ 25 ಕಂಪನೀಸ್ 2 ಕಂಪನಿ ಇದು MOU's ಒಂದು ಭಾಗ. ಎರಡನೇದು ಪ್ರಾಜೆಕ್ಟ್ಸ್ ಅಪ್ರೂವ್ಡ್ ಏನಿದೆ, ಪ್ರಾಜೆಕ್ಟ್ಸ್ ಅಪ್ರೂವ್ಡ್ ವಾಸ್ 3,26,000 ಕೋಟಿ ರೂಪಾಯಿ. 606 ಯೋಜನೆಗಳಿಗೆ ಇವತ್ತು ನಮ್ಮ ಏನು ಸಿಂಗಲ್ ವಿಂಡೋ ಇದರಿಂದ ಕ್ಲಿಯರ್ ಮಾಡಿರುವಂಥದ್ದು. ಒಟ್ಟಾರೆ 8,62 ಕೋಟಿನೇ 8,66,000 ಕೋಟಿ ಆಗ್ತದೆ. ಅದರಲ್ಲಿ ಸುಮಾರು 5,26,000 ಕೋಟಿ ರೂಪಾಯಿ, ಅಂದರೆ ಮೋರ್ ದನ್ 50% 60% ಕನ್ವರ್ಷನ್ ಆಗ್ತದೆ ಇಲ್ಲಿ. ಇವೆಲ್ಲ ಯೋಜನೆಗಳನ್ನ ನಾವು ತಿಳ್ಕೊಂಡಾಗೆ ಒಮ್ಮೆನೆ ಕೂಡ ಆಗಿದ್ರು. MOU ಆದ್ಮೇಲೆ ಇಲ್ಲಿ ಬರ್ತಾರೆ, ಲ್ಯಾಂಡ್ ಅಲೋಕೇಶನ್ ಇರ್ತದೆ, ಕ್ಲಿಯರೆನ್ಸಸ್ ಇರ್ತವೆ, ಎನ್ವಿರಾನ್ಮೆಂಟ್ ಮಿನಿಮಮ್ ಒಂದ್ಸಲ ಅಪ್ರೂವ್ ಮಾಡಿದಾಗ 2-3 ವರ್ಷ ಬೇಕಾಗ್ತದೆ ಏನ್ರಿ. ಹೀಗಾಗಿ 2022 ಕೂಡ ನಮ್ಮ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಅರೌಂಡ್ 60% ಇವತ್ತು ಏನು ಅವತ್ತು ಕಮಿಟ್ಮೆಂಟ್ ಆಗಿತ್ತಲ್ಲ 60% ಕಮಿಟ್ ನಮ್ಮಲ್ಲಿ ರಿಸಲ್ಟ್ಸ್ ಬರ್ತಾ ಇದೆ. ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ.
ಮತ್ತು ಇವ್ರಿಗೆ ತಾವು ಕೇಳಿದ್ರಿ ಇನ್ನ ಹೂಡಿಕೆಗೆ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ಅದು 90 ಕೋಟಿ ರೂಪಾಯಿ ನಮಗೆ ಇದು ಮಾಡಿದ್ರು 75 ಕೋಟಿ ರೂಪಾಯಿ ಈಗಾಗಲೇ ನಾವು ಅನುದಾನ ಬಿಡುಗಡೆ ಮಾಡಿದ್ದೀವಿ. ಸಭಾಪತಿಗಳೇ ಒಂದು ನಿಮಿಷ ಸರ್. ಸಭಾಪತಿಗಳೇ, ನಂದು ಮೂಲ ಉದ್ದೇಶನ ಯಾವುದೇ ಸರ್ಕಾರ ಯಾವುದೇ ಸಚಿವರು ಇನ್ವೆಸ್ಟ್ಮೆಂಟ್ ಮೀಟ್ ಮಾಡಲಿ ಅನ್ನೋ ಪ್ರಶ್ನೆ ಇಲ್ಲ. ಒಡಂಬಡಿಕೆ ಮಾಡ್ಕೊಂಡು ಫಾಲೋ ಅಪ್ ಸರ್ಕಾರ ಮಾಡ್ತದೋ ಇಲ್ಲೋ. ನಾನು ಹುಬ್ಳಿ ಧಾರವಾಡದ ಎಕ್ಸಾಂಪಲ್ ಕೊಟ್ಟಿನಿ. 21 17 ಜನ ವಾಪಸ್ ಬಂದಿಲ್ಲ. ಫಾಲೋ ಅಪ್ ಅದನ್ನ ಮಾಹಿತಿ ಇನ್ವೆಸ್ಟರ್ಸ್ ಮೀಟ್ ಕೇಳಿದ್ರಿ. ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮಾತಾಡ್ತಾ ಇದ್ದೀನಿ 22 ಇಲ್ಲ ಸರ್, ಇಲ್ಲ ಸರ್, 22ರಲ್ಲಿ ಸಂಕನೂರ್ ಅವ್ರು ಕೇಳಿ ಅಲ್ಲಲ್ಲ 2022 ಗ್ಲೋಬಲ್ ಸರ್, ಇನ್ವೆಸ್ಟರ್ಸ್ ನಿಮ್ ಬಗ್ಗೆ ಗೌರವದ ಅಭಿಮಾನ ಚೆನ್ನಾಗಿ ಮಾಡಿರಿ, ಆದ್ರೆ ಹಿಂದೂ ಕೈ ಬಿಡಬೇಡ್ರಿ ಅಂತ. ನೋಡಿ, ಹಿಂದಿನ ಕೈ ಬಿಡೋ ಪ್ರಶ್ನೆ ಇಲ್ಲ. ಹಿಂದೇನು ಕೂಡ ಸನ್ಮಾನ್ಯ ಸಭಾಪತಿಗಳೇ, ನಾನು ಅದಕ್ಕೆ ಹೇಳಿದೆ, ಐ ಆಮ್ ನಾಟ್ ಬ್ರಿಂಗಿಂಗ್ ಪಾಲಿಟಿಕ್ಸ್ ಹಿಯರ್. ಹಿಂದಿನ 2022 ಆಧಾರಲ್ಲೂ ಕೂಡ 60% ಈಸ್ ದ ಕನ್ವರ್ಷನ್ ರೇಟ್. 60%. ನಾವು ಈ ಸಲ ಮೋರ್ ದನ್ 70% ಟಾರ್ಗೆಟ್ ಮಾಡ್ತಾ ಇದೀವಿ. ಮೋರ್ ದನ್ 70% ಟಾರ್ಗೆಟ್ ಅಂದ್ರೆ 22